ನಮಸ್ತೆ ಫ್ರೆಂಡ್ಸ್, ನಂದಿ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವ ಯಾವ ದಿನ ಬಂದಿದೆ, ಎಷ್ಟು ದಿವಸಗಳ ಕಾಲ ಇರುತ್ತೆ, ಹಾಗೆ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಬೆಲ್ಲದ ಆರತಿ ಮಾಡೋದ್ರಿಂದ ಲಾಭ ಏನು, ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. 2026ರಲ್ಲಿ ರಾಘವೇಂದ್ರ ಆರಾಧನೆಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 355ನೇ ಆರಾಧನಾ ಮಹೋತ್ಸವವಾಗಿದೆ. ಬೃಂದಾವನವನ್ನು ಪ್ರವೇಶಿಸಿದ ದಿನವನ್ನು 16ನೇ ಶತಮಾನದ ಸಂತ ಮತ್ತು ಗುರುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ವೈಷ್ಣವ ಧರ್ಮವನ್ನು ಪ್ರತಿಪಾದಿಸಿದರು ಮತ್ತು ಮಧ್ವಾಚಾರ್ಯರ ದ್ವೈತ ತತ್ವವನ್ನು ಜನಪ್ರಿಯಗೊಳಿಸಿದರು. ರಾಘವೇಂದ್ರ ಸ್ವಾಮಿ ಆರಾಧನೆ 2026 ಆಗಸ್ಟ್ 11ರಂದು ಮಂತ್ರಾಲಯದಲ್ಲಿ ನಡೆಯಲಿದೆ. ಶನಿವಾರ ಆಗಸ್ಟ್ 29 ಪೂರ್ವಾರಾಧನೆ, ಹಾಗೆ ಭಾನುವಾರ ಆಗಸ್ಟ್ 30 ಮಧ್ಯ ಆರಾಧನೆ, ಸೋಮವಾರ ಆಗಸ್ಟ್ 31ರಂದು ಉತ್ತರ ಆರಾಧನೆ ನಡೀತಾ ಇದೆ. ಹಾಗೆ ರಾಘವೇಂದ್ರ ಭಕ್ತರಿಗೆ ಆರಾಧನೆ ಎಂಬ ಪದದ ಅರ್ಥ ರಾಘವೇಂದ್ರ ಸ್ವಾಮಿಗಳ ತಮ್ಮ ಸಮಾಧಿಗಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವನ್ನು ಆರಾಧನೆ ಎಂದು ಕರೆಯಲಾಗುತ್ತದೆ. ಹಾಗೆ ರಾಘವೇಂದ್ರ ಸ್ವಾಮಿ ಆರಾಧನೆಯ ರಾಯರು ಜೀವಂತವಾಗಿ ಬೃಂದಾವನವನ್ನು ಪ್ರವೇಶಿಸಿದ ದಿನವಾಗಿದ್ದು, ಅವರು ಸುಮಾರು 700 ವರ್ಷಗಳಿಂದ ಅಲ್ಲಿಯೇ ಇದ್ದಾರೆ. ಅಂದರೆ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ, ರಾಯರು ಇದ್ದಾರೆ ಖಂಡಿತ. ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಠಗಳು ಮತ್ತು ಸಂಸ್ಥೆಗಳು ಭಾರತದ ಆರಾಧನೆಯನ್ನು ಆಚರಿಸಲಿದ್ದಾರೆ. ಇದು ಪೂರ್ವ ಆರಾಧನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಇದನ್ನು ವಾರ್ಷಿಕವಾಗಿ ಶ್ರಾವಣ ಕೃಷ್ಣ ಪಕ್ಷ ದ್ವಿತೀಯ ಅಥವಾ ಕರ್ನಾಟಕದಲ್ಲಿ ಅನುಸರಿಸುವ ಸಾಂಪ್ರದಾಯಿಕ. ಹಾಗೆ ಅಂದರೆ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಶ್ರಾವಣ ಮಾಸದ ಕ್ಷೀಣ ಹಂತದಲ್ಲಿ 2ನೇ ದಿನದಂದು ಆಚರಿಸಲಾಗುತ್ತದೆ. ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನ ಶ್ರೇಷ್ಠ ಭಕ್ತರಲ್ಲಿ ಒಬ್ಬರಾದ ಪ್ರಹ್ಲಾದನ ಅಭಿವ್ಯಕ್ತಿ ಎಂದು ವ್ಯಾಪಕವಾಗಿ ನಂಬಲಾಗಿದೆ. ಅವರು 1621ರಿಂದ 1671ರವರೆಗೆ ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದ ಶ್ರೀಮಠದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದರು. ಅವರು ತಮ್ಮ ಜೀವಿತಾವಧಿಯಲ್ಲಿ ಹಲವಾರು ಪವಾಡಗಳನ್ನು ಮಾಡಿದ್ದಾರೆಂದು ನಂಬಲಾಗಿದೆ. ಅವರು ಹಲವಾರು ಭಜನೆಗಳು ಮತ್ತು ಮಧ್ವಾಚಾರ್ಯರ ಬೋಧನೆಗಳ ಕುರಿತು ವ್ಯಾಖ್ಯಾನವನ್ನು ಸಹ ರಚಿಸಿದ್ದರು. ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಂದು ಪರಮ ಸತ್ಯದೊಂದಿಗೆ ವಿಲೀನರಾದರು. ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಮಾಧಿ ಸ್ಥಳವನ್ನು ಬೃಂದಾವನ ಎಂದು ಕರೆಯಲಾಗುತ್ತದೆ ಮತ್ತು ಇದು ಮಂತ್ರಾಲಯದಲ್ಲಿ ಇದೆ. ಅವರು ಸ್ವಂತ ಮೇಲ್ವಿಚಾರಣೆಯಲ್ಲಿ ನಿರ್ಮಿಸಲಾದ ಬೃಂದಾವನವನ್ನು ಅಲ್ಲಿಗೆ ಭೇಟಿ ನೀಡುವ ಯಾತ್ರಿಕರು ಪೂಜಿಸುತ್ತಾರೆ. ಕೊನೆಯ ದಿನದಂದು ಗುರುಗಳು ತಮ್ಮ ದೈನಂದಿನ ಆಚರಣೆಗಳನ್ನು ಅನುಸರಿಸಿ ಭಕ್ತರ ದೊಡ್ಡ ಗುಂಪಿಗೆ ತಮ್ಮ ಕೊನೆಯ ಪ್ರವಚನವನ್ನು ನೀಡಿದರು. ನಾನು ನನ್ನ ದೇಹವನ್ನು ಮಾತ್ರ ಅಗಲುತ್ತೇನೆ, ಆದರೆ ಎಲ್ಲರ ಕಲ್ಯಾಣವನ್ನು ಕಾಪಾಡಲು ದೈಹಿಕವಾಗಿ ಹಾಜರಿರುತ್ತೇನೆ ಎಂಬುದು ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನವನ್ನು ಪ್ರವೇಶಿಸುವ ಮೊದಲು ನೀಡಿದ ಕೊನೆಯ ಸಂದೇಶವಾಗಿತ್ತು. ಇನ್ನು ಮನೆಯಲ್ಲಿ ಮಾಡುವ 3 ದಿನಗಳ ಪೂಜಾ ವಿಧಾನ ಬಂತು. ರಾಘವೇಂದ್ರ ಸ್ವಾಮಿಗಳಿಗೆ ರಾಯರಿಗೆ ತುಳಸಿಯನ್ನು ಅರ್ಪಿಸಿ ಹಾಗೆ ಭಕ್ತಿಯಿಂದ 3 ದಿನಗಳ ಕಾಲ ತುಪ್ಪದ ದೀಪವನ್ನು ಹಚ್ಚಿ ಹಾಗೆ ಹೂವು ಗಂಧ ಕುಂಕುಮವನ್ನು ಸಮರ್ಪಿಸಿ ಸಾತ್ವಿಕ ನೈವೇದ್ಯವನ್ನು ಅರ್ಪಿಸಿ ಹಾಗೆ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಜಪಿಸಿ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಹಾಗೆ ತುಳಸಿ ಕಟ್ಟೆಗೆ ಪೂಜೆಯನ್ನು ಮಾಡಿ ಬೆಳಗ್ಗೆ ಸಂಜೆ ಸಹ ದೀಪವನ್ನು ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕಷ್ಟಗಳನ್ನು ರಾಯರ ಮುಂದೆ ಹೇಳಿಕೊಳ್ಳಿ. ಸಾಧ್ಯವಾದರೆ ಮಂತ್ರಾಲಯಕ್ಕೆ ಸಹ ಹೋಗಿ ಬನ್ನಿ ಅಂತ ತಿಳಿಸ್ತಾ ಇದ್ದೀವಿ. ಹಾಗೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯಲ್ಲೇ ಭಕ್ತಿಯಿಂದ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ. ಖಂಡಿತ ಆ ರಾಯರು ನೀವು ಕೇಳಿದ ವರವನ್ನು ಕೊಡ್ತಾರೆ. ಖಂಡಿತವಾಗ್ಲೂ ಈ 3 ದಿನಗಳ ಕಾಲ ರಾಯರ ಆರಾಧನೆ ಇರೋದರಿಂದ ಈ ಪೂಜೆಯನ್ನು ಖಂಡಿತ ಮಾಡಿಕೊಳ್ಳಿ. ಅಷ್ಟೇ ಅಲ್ಲದೆ ದೇವರಿಗೆ ಅಂದರೆ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಬೆಲ್ಲದ ಆರತಿಯನ್ನು ಮಾಡಿ
ಅಂದರೆ ಒಂದು ಜೊತೆ ಬೆಲ್ಲದ ಅಚ್ಚಿರುತ್ತಲ್ವ ಅದನ್ನು ತಗೊಂಡು ತುಪ್ಪ ಹಾಕಿ ಬತ್ತಿ ಹಾಕಿ ಹಚ್ಚಿ ಸಂಕಲ್ಪ ಮಾಡಿಕೊಂಡು ಇಂಥದೇ ನನಗೆ ನೆರವೇರಿಸಪ್ಪ ಗುರುವ ರಾಘವೇಂದ್ರ ಸ್ವಾಮಿ ಅಂತ ಕೇಳ್ಕೊತ 3 ದಿನದಲ್ಲಿ ಯಾವುದಾದ್ರೂ ಒಂದು ದಿವಸದ ದೇವಸ್ಥಾನಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಈ ರೀತಿ ಬೆಲ್ಲದ ಆರತಿ ಮಾಡಿ ಖಂಡಿತವಾಗ್ಲೂ ಗುರು ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡ್ತಾರೆ. ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ಅಂತ ತಿಳಿಸ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ. ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.